ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡೀನಿ. ವ್ಲಾಗ್ ಅನ್ನೋದಕ್ಕಿಂತ ಇದು ನವರಾತ್ರಿ ಪೂಜೆ ರೀ. ಇದು ಬನ್ನಿ ಗಿಡದ ಪೂಜೆ 1ನೇ ದಿವಸ ಹಿಡ್ಕೊಂಡು 9ನೇ ದಿವಸದ ತನಕ ಎಲ್ಲ ಒಮ್ಮೆ ಹಾಕತ್ತೇನೆ ರೀ ನಾ ಇಲ್ಲಿ ವಿಡಿಯೋ. ಆಮ್ಯಾಗ 1ನೇ ದಿವಸದ ಶೈಲಪುತ್ರಿ, ಹಿಂಗೆ 9 ದಿವಸದ ತನಕ ಒಂದೊಂದು ದೇವಿ ಅವತಾರ ಅದಾವ್ರಿ. ಅವನ್ನ ಹೇಳ್ತೇನೆ ರೀ ನಾ ಹೆಂಗೆ ಏನೇನು ಅದಾವಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಏನರ ನನಗೆ ತಿಳಿದ ಮಟ್ಟಕ್ಕೆ ನಾ ಹೇಳ್ತೇನೆ ರೀ. ಏನರ ತಪ್ಪಿದ್ರೂ ಕ್ಷಮೆ ಇರಲಿ. ಮೊದಲನೇ ದಿನ ಶೈಲಪುತ್ರಿ ಪಾರ್ವತಿ ದೇವಿಯ ಮೊದಲ ಅವತಾರ. ಪರ್ವತರಾಜನ ಹಿಮವಂತನ ಮಗಳು. ಹಿಂದಿನ ಜನ್ಮದಲ್ಲಿ ದಕ್ಷಿಣ ಪ್ರಜಾಪತಿ ಮಗಳು ಸತಿಯಾಗಿ ಜನಿಸಿದಳು. ತಂದೆ ಶಿವನನ್ನು ಅವಮಾನಿಸಿದ ಸಹಿಸಲಾರದೆ ಕುಂಡದಲ್ಲಿ ತನ್ನ ದೇಹ ತ್ಯಾಗ ಮಾಡಿದಳು. ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿ ಶಿವನೊಡನೆ ಮದುವೆಯಾಗಿ ಶೈಲಪುತ್ರಿ ಎನಿಸಿಕೊಳ್ಳುತ್ತಾಳೆ. ಶೈಲ ಎಂದರೆ ಪರ್ವತ ರಾಜನ ಮಗಳಾಗಿರುವುದರಿಂದ ಶೈಲಪುತ್ರಿ. ಮತ್ತು 2ನೇ ದಿನ ಬ್ರಹ್ಮಚಾರಿಣಿ. ದಕ್ಷಿಣ ಮಗಳಾಗಿ ಯಾಗದಲ್ಲಿ ದೇಹ ತ್ಯಾಗ ಮಾಡಿದ ಸತಿ ಪರ್ವತರಾಜ ಹಿಮಾಲಯನ ಮಗಳಾಗಿ ಪಾರ್ವತಿಯ ಪುನರ್ಜನ್ಮವನ್ನು ತಾಳಿ ಈ ಜನ್ಮದಲ್ಲಿ ಶಿವನನ್ನು ಪತಿಯಾಗಿ ಪಡೆಯುವುದಕ್ಕೆ ಕಠಿಣ ತಪಸ್ಸು ಮಾಡುತ್ತಾಳೆ. ಇವಳ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷವಾಗಿ ಶಿವನನ್ನು ನಿನ್ನ ಪತಿಯಾಗುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾನೆ. ಆ ತಪಸ್ಸಿನಿಂದ ಆಕೆಗೆ ಬ್ರಹ್ಮಚಾರಿಣಿ ಅಂತ ಬರುತ್ತೆ. ನವದುರ್ಗಿಯರಲ್ಲಿ 2ನೇ ಅವತಾರ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಎಂದರೆ ತಪಸ್ಸು ಮಾಡುವವಳು ಎಂದು ಅರ್ಥ. 3ನೇ ದಿನ ಚಂದ್ರಘಟ್ಟ. ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಶಿವನು ಅವಳನ್ನು ಮದುವೆಯಾಗಲು ಒಪ್ಪಿದಾಗ ಕೈಲಾಸದಿಂದ ಗಣಗಳೊಂದಿಗೆ ಆಗಮಿಸಿದ ಶಿವನ ಭಯಂಕರ ರೂಪವನ್ನು ನೋಡಿ ಪಾರ್ವತಿ ತಾಯಿಯು ಮೂರ್ಛೆ ಹೋಗುತ್ತಾಳೆ. ಹಾಗೆ ಪಾರ್ವತಿಯು ಚಂದ್ರಘಟ್ಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ಸುಂದರ ರಾಜಕುಮಾರನ ರೂಪವನ್ನು ತಾಳಬೇಕೆಂದು ವಿನಂತಿಸಿಕೊಳ್ಳುತ್ತಾಳೆ. ಶಿವನು ಆ ರೂಪವನ್ನು ತಾಳಿದ ನಂತರ ಅವರಿಬ್ಬರ ವಿವಾಹವಾಗುತ್ತೆ. ಅವಳ ಹಣೆಯ ಮೇಲೆ ಗಂಟೆ ಆಕಾರದ ಅರ್ಧ ಚಂದ್ರನು ಕುಂತಿರುತ್ತಾನೆ. ಅದನ್ನು ನೋಡಿ ಅವಳಿಗೆ ಚಂದ್ರಘಟ್ಟ ಎಂದು ಹೆಸರು ಬರುತ್ತೆ. ಚಂದ್ರಘಟ್ಟ ಪೂಜೆಯ ಭಕ್ತರಿಗೆ ಶೌರ್ಯ, ಧೈರ್ಯ ಮತ್ತು ಬಲವನ್ನೇ ನೀಡುತ್ತದೆ ಎಂದು ನಂಬಲಾಗಿದೆ. 4ನೇ ದಿನ ಕೂಷ್ಮಾಂಡದೇವಿ. ಬ್ರಹ್ಮಾಂಡವು ಸಂಪೂರ್ಣ ಕತ್ತಲೆ ಮತ್ತು ಶೂನ್ಯವಾದಾಗ ದೈವಿಕ ತಾಯಿ ಮಾ ಕೂಷ್ಮಾಂಡ ಮಗಳು ನಗುತ್ತಾಳೆ. ಆ ನಗುವಿನಿಂದಲೇ ಜೀವ ಮತ್ತು ಬೆಳಕು, ಚಿಗುರಿ, ಪ್ಲಾಂಟ್ಸ್, ಸಸ್ಯಗಳು ಮತ್ತು ಮನುಷ್ಯರು ಅಸ್ತಿತ್ವಕ್ಕೆ ಬರುತ್ತಾರೆ. ಹಾಗಾಗಿ ಕೂಷ್ಮಾಂಡದೇವಿಯು ಬ್ರಹ್ಮಾಂಡ ಆದಿ ಸ್ವರೂಪಶಕ್ತಿ. ಜನನಕ್ಕೆ ಕಾರಣವಾದ ದೇವಿ ಕೂಷ್ಮಾಂಡದೇವಿ. 5ನೇ ದಿನ ಸ್ಕಂದಮಾತಾ. ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವರಿಂದ ಅಮರತ್ವದ ವರ ಪಡೆದು ಇಹಲೋಕದಲ್ಲಿ ಎಲ್ಲರಿಗೂ ಹಿಂಸೆ ಮಾಡುತ್ತಾನೆ. ದೇವತೆಗಳು ಮತ್ತು ಜನರಿಗೆ ಬೇಸತ್ತು ಶಿವನ ಮೊರೆ ಹೋಗುತ್ತಾರೆ. ತಾರಕಾಸುರನ ವಿನಾಶಕ್ಕೆ ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯ ಮಾತ್ರ ಶಕ್ತನೆಂದು ಬ್ರಹ್ಮದೇವ ಹೇಳುತ್ತಾನೆ. ಹಾಗೆ ತಾರಕಾಸುರನು ಕೂಡ ಸಾಯುವುದಾದರೆ ಶಿವನ ಮಗನಿಂದಲೇ ಎಂದು ವರ ಪಡೆದುಕೊಂಡಿದ್ದಾನೆ. ಬೆಳೆದ ಕಾರ್ತಿಕೇಯ ತಾರಕಾಸುರನನ್ನು ಸಂಹರಿಸುತ್ತಾನೆ. ತಾರಕಾಸುರನನ್ನು ವಧಿಸಿದ ಸ್ಕಂದನ ತಾಯಿಯಾಗಿರುವುದರಿಂದ ಪಾರ್ವತಿ ದೇವಿಯು ಸ್ಕಂದನ ಮಾತೆ ಎಂದು ಕರೆಸಿಕೊಳ್ಳುತ್ತಾಳೆ. 6ನೇ ದಿನ ಕಾತ್ಯಾಯಿನಿ. ಮಹಿಷಾಸುರನೆಂಬ ರಾಕ್ಷಸ ಎಲ್ಲ ದೇವತೆಗಳಿಗೆ ಕಿರುಕುಳ ಕೊಡುತ್ತಾನೆ. ಅವನನ್ನು ನಿಯಂತ್ರಿಸುವುದಕ್ಕೆ ಎಲ್ಲ ದೇವತೆಗಳು ತಮ್ಮಲ್ಲಿ ಇರೋ ಶಕ್ತಿಯನ್ನು ಒಟ್ಟುಗೂಡಿಸುತ್ತಾರೆ. ಈ ಶಕ್ತಿ ಒಂದು ಕಿರಣವಾಗಿ ಸೃಷ್ಟಿಯಾಗುತ್ತೆ. ಅದನ್ನು ಕಾತ್ಯಾಯಿನಿ ಋಷಿಯು ತನ್ನ ಆಶ್ರಮದಲ್ಲಿ ಒಂದು ಸುಂದರವಾದ ಹೆಣ್ಣಿನ ರೂಪಕ್ಕೆ ಪರಿವರ್ತಿಸುತ್ತಾರೆ. ಇವಳೇ ಕಾತ್ಯಾಯಿನಿ ತಾಯಿ. ಕಾತ್ಯಾಯಿನಿ ಅವತಾರ ಎತ್ತಿ ಆಶ್ವಯುಜ ಮಾಸದ ಶುಕ್ಲಪಕ್ಷ ಸಪ್ತಮಿಯ ಅಷ್ಟಮಿ, ನವಮಿ ತಿಥಿಯಲ್ಲಿ ಮಹಾಶಯನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಲ್ಲುತ್ತಾಳೆ. ವಿಜಯದಶಮಿಯಂದು ಆಕೆಯ ವಿಜಯವನ್ನು ಆಚರಿಸಲಾಗುತ್ತೆ. 7ನೇ ದಿನ ಕಾಳರಾತ್ರಿ. ನವರಾತ್ರಿಯಲ್ಲಿ ದುರ್ಗೆಯ 7ನೇ ಅವತಾರ. ರಾಕ್ಷಸರಾದ ಶುಂಭ, ನಿಶುಂಭ ಮತ್ತು ರಕ್ತ ಬೀಜಾಸುರರಿಂದ ತೊಂದರೆಗೆ ಒಳಗಾದ ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗಿಯ ರೂಪದಲ್ಲಿ ಬಂದು ಶಂಭು, ನಿಶುಂಭು ಸಂಹರಿಸುತ್ತಾಳೆ. ದುರ್ಗಿ ರಕ್ತ ಬೀಜಾಸುರನನ್ನು ಕೊಂದಾಗ ಅವನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ನೋಡಿಕೊಳ್ಳಲು ಆತನ ರಕ್ತದಿಂದಲೇ ಸಾವಿರಾರು ರಾಕ್ಷಸರು ಹುಟ್ಟುತ್ತಾರೆ. ದುರ್ಗಾಮಾತೆ ತನ್ನ ತೇಜಸ್ಸಿನಿಂದ ಕಾಳರಾತ್ರಿ ದೇವಿಯನ್ನು ರಚಿಸುತ್ತಾಳೆ. ಕಾಳರಾತ್ರಿ ದೇವಿಯು ರಕ್ತ ಬೀಜಾಸುರನ ದೇಹದಿಂದ ಹೊರಬರುತ್ತಿದ್ದ ಎಲ್ಲ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಆತನನ್ನು ಸೀಳಿ ನಾಶಪಡಿಸುತ್ತಾಳೆ. ಕಾಳರಾತ್ರಿಯನ್ನು ಆರಾಧಿಸುವವರಿಗೆ
ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಕಠಿಣ ಪರಿಸ್ಥಿತಿ ಇದ್ದ ರಕ್ಷಿಸಿ ಜೀವನದಲ್ಲಿ ಪೂರ್ಣ ದೇವತೆ ಇವಳು. 8ನೇ ದಿನ ಮಹಾಗೌರಿ. ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಪಾರ್ವತಿ ಈ ತಪಸ್ಸಿನಿಂದ ಅವಳ ಮೈ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ತಪಸ್ಸಿಗೆ ಪ್ರತ್ಯಕ್ಷನಾದ ಶಿವನು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೇಳುತ್ತಾನೆ. ಅಲ್ಲಿ ಪಾರ್ವತಿ ದೇಹ ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಬಿಳಿ ಬಣ್ಣದ ಮೈ, ಶುಭ್ರವಾದ ಬಟ್ಟೆ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪ್ರಕಾಶಮಾನವಾದ ರೂಪವೇ ಮಹಾಗೌರಿ. ಗೌರಿಯನ್ನು ಪೂಜೆ ಮಾಡುವುದರಿಂದ ಸೌಂದರ್ಯ, ಐಶ್ವರ್ಯ, ಶಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಪಡೆಯಬಹುದು. 9ನೇ ಅವತಾರ ಸಿದ್ಧಿರಾತ್ರಿ. ಪುರಾಣದ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿ ಸಮಯದಲ್ಲಿ ಶಿವನು ದೇವಿಯನ್ನು ಆರಾಧಿಸುತ್ತಾನೆ. ಆದರೆ ದೇವಿ ತಕ್ಷಣ ಪ್ರತ್ಯಕ್ಷ ಆಗಲ್ಲ. ಬಳಿಕ ಆಕೆಯೇ ಶಿವನ ಎಡಭಾಗದ ಅರ್ಧದಲ್ಲಿ ಪ್ರತ್ಯಕ್ಷ ಆಗುತ್ತಾಳೆ. ಇದರಿಂದ ಶಿವನು ಅರ್ಧನಾರೀಶ್ವರನೆಂದು ಹೆಸರಿನಿಂದ ಪ್ರಸಿದ್ಧಿಯಾಗುತ್ತಾನೆ. ಸಿದ್ಧಿರಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಶಕ್ತಿ, ಸಂಪತ್ತು, ಖ್ಯಾತಿ ಹಾಗೂ ಅನಿಮಾ, ಮಹಿಮಾ, ದರಿಮಾ, ಲಘುಮಾ, ಪ್ರಾಪ್ತಿ, ಪ್ರಾಜ್ಞೆ, ಇಶಿತ್ವ ಮತ್ತು ವಶಿತ್ವ ಎಂಬ 8 ಸಿದ್ಧಿಗಳನ್ನು ನೀಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಸಿದ್ಧಿರಾತ್ರಿ ದೇವಿಯು ಪೂಜೆ ಮಾಡುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಕೈಗೂಡುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ನಂಬಲಾಗಿದೆ. ಈ ರೀತಿ 9 ದಿನದ ದೇವಿಯ ಅವತಾರವು ಅದಾದ್ಮ್ಯಾಗ ದೇವಿಯ ಬಣ್ಣಗಳನ್ನು ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಇವಾಗ ಯಾವ್ಯಾವ ಬಣ್ಣ ಅಂತ. ಶೈಲಪುತ್ರಿ ಮೊದಲನೇದ ಬಿಳಿ ಬಣ್ಣ ರೀ. ಬಿಳಿ ಬಣ್ಣದ ಸೀರೆಯನ್ನು ಧರಿಸಲಾಗುತ್ತೆ ಮತ್ತು ಬಿಳಿ ಬಣ್ಣಕ್ಕೆ ಪ್ರಾಮುಖ್ಯತೆ ವಹಿಸಲಾಗುತ್ತೆ. ಶುದ್ಧತೆ, ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುವ ಕಾರಣದಿಂದ ಬಿಳಿ ಬಣ್ಣ ಶೈಲಪುತ್ರಿಗೆ ಧರಿಸಿದ್ದಾರೆ. 2ನೇ ದಿನ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿ ಬಣ್ಣ ಕೆಂಪು, ಅಂದರೆ ಪ್ರೀತಿ ಮತ್ತು ಉತ್ಸಾಹ, ಶಕ್ತಿಯ ಸಂಕೇತವಾಗಿರುತ್ತದೆ. 3ನೇ ದಿನ ಚಂದ್ರಘಟ್ಟಾದೇವಿ. ಚಂದ್ರಘಟ್ಟಾದೇವಿ ಬಣ್ಣ ರಾಯಲ್ ನೀಲಿ ಬಣ್ಣ, ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿನವನ್ನು ಚಂದ್ರಘಟ್ಟಾದೇವಿಗೆ ಅರ್ಪಿಸಲಾಗಿದೆ. 4ನೇ ದಿನ ಕುಷ್ಮಾಂಡದೇವಿ. ನವರಾತ್ರಿಯ 4ನೇ ದಿನ ಹಳದಿ ಬಣ್ಣ, ಉಲ್ಲಾಸ, ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವಾಗಿರುತ್ತದೆ. ಈ ದಿನವನ್ನು ತನ್ನ ಶಕ್ತಿಯಿಂದ ಕಾಷ್ಟಿಕ ಮೊಟ್ಟೆಯನ್ನು ಸೃಷ್ಟಿಸಿದಂತಹ ಕುಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ. 5ನೇ ಬಣ್ಣ ಹಸಿರು ಬಣ್ಣ, ಸ್ಕಂದಮಾತಾದೇವಿ. ಸಾಮರಸ್ಯ, ಫಲವತ್ತತೆಯನ್ನು ಮತ್ತು ಬೆಳವಣಿಗೆಯನ್ನು ಸೂಚಿಸಲಾಗುತ್ತದೆ. ಈ ದಿನದ ಭಕ್ತರು ಕಾರ್ತಿಕೇಯ ತಾಯಿ ಆದಂತಹ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. 6ನೇ ದಿನ ಕಾತ್ಯಾಯಿನಿ. ಬಣ್ಣ ಬೂದಿ. ಇದು ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಈ ದಿನವು ಶಕ್ತಿ ಮತ್ತು ಧೈರ್ಯದ ದೇವಿ ಆದಂತಹ ಕಾತ್ಯಾಯಿನಿ ದೇವಿ ಪೂಜಿಸಲಾಗುತ್ತೆ. 7ನೇ ದಿನ ಕಾಳರಾತ್ರಿ. ಕಾಳರಾತ್ರಿ ಕಿತ್ತಳೆ ಬಣ್ಣದಿಂದ ಕೂಡಿರುತ್ತೆ. ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತದೆ. ಈ ದಿನವು ದುಷ್ಟ ಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿ ಅವತಾರವಂತಹ ಕಾಳರಾತ್ರಿ ದೇವಿ ಎಂದು ಸೂಚಿಸಲಾಗುತ್ತೆ. 9ನೇ ದಿನ ಮಹಾಗೌರಿ ಮತ್ತು ನವಿಲು ಹಸಿರು ಬಣ್ಣವನ್ನು ಸೌಂದರ್ಯ, ಅನುಗ್ರಹ ಮತ್ತು ನಕಾರಾತ್ಮಕ ಸಂಕೇತವಾಗಿರುತ್ತದೆ. ಈ ದಿನದಂದು ಭಕ್ತರು ಮಹಾಗೌರಿ ಎಂದು ಪೂಜಿಸುತ್ತಾರೆ. 9ನೇ ದಿನ ಗುಲಾಬಿ ಬಣ್ಣ, ಸಿದ್ಧಿದಾತ್ರಿ ದೇವಿ. ಪ್ರೀತಿ, ದಯೆ ಮತ್ತು ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ದಿನದಂದು ದೇವಿ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ. ಇಷ್ಟ ಆಯ್ತು ನೋಡ್ರಿ 9 ದಿವಸದ ದೇವಿಯವರ ಅವತಾರಗಳನ್ನು ನನಗೆ ತಿಳಿದ ಮಟ್ಟಿಗೆ ನಾನು ತಿಳ್ಕೊಂಡಷ್ಟು ಹೇಳೀನಿ ರೀ. ನಮಗೆ ಎಲ್ಲರೂ ತಪ್ಪಿದ್ರೆ ಕ್ಷಮಿಸ್ರಿ. ಆಮ್ಯಾಗ ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಯಾಕಂದ್ರೆ ಭಾಳ ಮುಂಜಾನೆ ಟೈಮ್ ಇರೋದ್ರಿಂದ ಅವಸರ ಒಂದಿರ್ತೈತೆ ರೀ. ಒಂದು 4-5 ಜನ ಸೇರಿ ಹೋಗೋರಿತ್ತು. ಹೀಗಾಗಿ ಬೆಳಕಾಗೋದ್ರಾಗ ಪೂಜೆ ಮುಗಿಸ್ಕೋಬೇಕಾಗಿರ್ತೈತಿ. ಅವಸರ ಇರೋ ಸಂಬಂಧಾಗಿ ವಿಡಿಯೋ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ರೀ. ಸ್ವಲ್ಪ ಮಾಡ್ಕೊಂಡೇನಿ ವಿಡಿಯೋ, ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದು ಶೇರ್ ಮಾಡೀನಿ ನೋಡಿರಿ. ಇಲ್ಲೆಲ್ಲ ದೇವರಿಗೆ ಅಲ್ಲಿ ಹೋಗಿ ಬಂದ್ಮ್ಯಾಗ ಪೂಜೆ ಮಾಡಿದ್ದು ಅದಾವ್ರಿ. ಡೈಲಿ ರೂಟೀನ್ ಅನ್ಕ ಶೇರ್ ಮಾಡೋಕ್ಕಾಗಿಲ್ಲ ರೀ ನನಗಿಲ್ಲಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿರ್ದ ನೋಡಿರಿ. ಆಮ್ಯಾಗ ಈ ಒಂಥರ ಚಂದ ಅನಿಸುತ್ತೆ ನೋಡ್ರಿ ಇದು 9 ದಿವಸದ ಪೂಜೆ. ಇವು ನನಗನ್ಕ 21 ದಿವಸ ಗಣಪತಿ ಪೂಜೆ, ಇವು 9 ದಿವಸ ನವರಾತ್ರಿ ಪೂಜೆ ಹೆಂಗೆ ಮುಗಿದು ಅಂತಲೂ ಗೊತ್ತಾಗಲಿಲ್ಲ ರೀ. ಮುಗಿದೋಗ್ಬಿಟ್ಟು ರೀ ಇವಾಗ. ನನಗೆ ವಿಡಿಯೋ ಅನ್ಕ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ. ಹಾಗಾಗಿ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಸೇರಿಸಿ 9 ದಿವಸದ ವಿಡಿಯೋ ಎಲ್ಲ ಸೇರಿಸಿ ಒಮ್ಮೆ ವಿಡಿಯೋ ಅಪ್ಲೋಡ್ ಮಾಡತ್ತೇನೆ ರೀ ನಾ ಇಲ್ಲಿ.
ಇದು 9 ದಿನದೊಳಗನ ನಮ್ಮ ಹುಡುಗರಿಗೆ 2 ಮಕ್ಳಿಗೆ ಬರೀ ಆರಾಮಿದ್ದದಲ್ಲ ರೀ. ಹಿಂಗಾಗಿ ಒಂದು ತಿಳಿಯಲ್ಲ 12 ತಿಳಿತಾವೆ ನೋಡ್ರಿ ಮನುಷ್ಯಾಗ. ಫುಲ್ ಆರಾಮ್ ತಪ್ಪಿಬಿಡ್ತ್ರಿ ಮಕ್ಳಿಗೆ 2ಕ್ಕೂ. ಆರಾಮ್ ತಪ್ಪನ ಇಲ್ಲಿ ಪೂಜೆ ಬಿಡಪ್ಪ, ಯಾವ ದೇವ್ರೇನು ಹುಡುಗರು ಆರಾಮಿಟ್ಟೀಗ ಅನಿಸ್ಬಿಡ್ತ್ರಿ ನಮಗರ. ಹಂಗೆ ಅನಿಸಿ ಪೂಜೆಗೆ ಹೋಗ್ಬಾರ್ದಳೇನು ಅನ್ಕೋತಿದ್ವಿ ನಾವು. ಸಾಯಂಕಾಲ ರಾತ್ರಿ ಹುಡುಗರು ಕಾಡೋದು ನೋಡಿದ್ರೆ ಮತ್ತು ನಸಕ್ನ್ಯಾಗ ಸುಮ್ಮ ಆರಾಮ್ ಮಲ್ಕೊಂಡ್ರಂದ್ರೆ ಹೋಗೋನು, ಇಲ್ಲಾಂದ್ರೆ ಬಿಟ್ಬಿಡೋನು ಅಂತ ಹಿಂಗೆ ಅನ್ಕೋತಿದ್ದೀವಿ ರೀ. ಸಂಜೆನ ಫುಲ್ಲು ಕಾಡೋರು ಇವರು, ಮುಂಜಾನೆ ಮನ್ಕೊಂಡ್ ಬಿಡೋರು. ಕಾಡತ್ತಿದ್ದಲ್ಲ 9 ದಿವಸ ಆದರೂ 1 ದಿವಸ ಕಾಡಲಿಲ್ಲ ರೀ ಅವ್ರೇನು. ಆರಾಮ್ ನಾವು ಹೋಗಿ ಬರುತ್ತಾನೆ ಮಲ್ಕೊಳ್ತಿದ್ರಿ. ಮತ್ತು ಇಬ್ಬರೊಳಗೊಬ್ರು ಮನ್ಯಾಗ ಇರ್ಬೇಕಾಗಿತ್ತು ನಾವು. ಇಬ್ಬರು ಪೂಜೆ ಮಾಡೋದ್ರಿಂದ ಮನ್ಯಾಗ ಇರೋಕೆ ಹಾಕಿದ್ದಿಲ್ಲ ರೀ, ಇಬ್ಬರು ಕೂಡ ಹೋಗ್ತಿದ್ದು. ಮತ್ತು ಹುಡುಗರು 2 ಸಣ್ಣ ಅದಾವ್ರಿನ. ಹಿಂಗಾಗಿ ಎದ್ದು ಅಂದ್ರೆ ಅಳ್ಕೊತ ಕುಂದಿರ್ತಾರೆ. ಮತ್ತು ಇಲ್ಲಿ ಒಂದು ಮಠ ಐತ್ರಿ, ಇದು ಮಠದೊಳಗೆ ಐತ್ರಿ ಇದು ಗಿಡ. ಒಂದೇ ಗಿಡ ಇಲ್ಲರಿ ಅಲ್ಲಿ, ಬನ್ನಿ ಗಿಡ ಅಷ್ಟೇ. ಬನ್ನಿ ಗಿಡ ಐತಿ, ಆಮ್ಯಾಗ ಹತ್ತಿದೈತಿ, ಅರಳಿದೈತಿ, ಬೇವಿಂದೈತಿ, ಪತ್ರಿದೈತಿ, ಹಿಂಗೊಂದು 5 ಥರನೋ ಏನೋ 9 ಥರನೋ ಏನೋ ಗಿಡಗಳು ಅದಾವತ್ರಿ ಅಲ್ಲಿ. ಎಲ್ಲ ಸೇರಿದ ಗಿಡಗಳು ಅದಾವ. ಹಿಂಗಾಗಿ ಎಲ್ಲ ಪೂಜೆ ಮಾಡ್ತಕ್ಕಂಥ ಗಿಡಗಳು ಅದಾವತ್ತಂದು ಅಲ್ಲೇ ಮಾಡಿದ್ರು ನಾವು. ಬನ್ನಿ ಗಿಡ ಭಾಳ ದೊಡ್ಡದಿಲ್ಲ ರೀ ಅದು. ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಗೆಜ್ಜೆ ವಸ್ತ್ರ ಹಾಕಿ ನೋಡ್ರಿ ಅಷ್ಟೇ ರೀ, ಅದ ಬನ್ನಿ ಗಿಡ ರೀ. ಸ್ವಲ್ಪ ಐತ್ರಿ. ಆಮೇಲೆ ಎಕ್ಕಿ ಗಿಡನೂ ಐತ್ರಿ ಅಲ್ಲಿ. ಎಲ್ಲ ಥರ ಗಿಡಗಳು ಅದಾವ್ರಿ, ಇವೆಲ್ಲ ಅನ್ನಂಗಿಲ್ಲ. ಆಮ್ಯಾಗ ಒಂದು ಮಠದಾಗ ರೀ, ಅದು ಮಠ ಐತ್ರಿ ಅಲ್ಲಿ, ಅಮ್ಮವ್ರ ಮಠ ಅಂತಂದು ಅಲ್ಲಿ ಮಾಡ್ತಿದ್ವಿ ನಾವು ಪೂಜೆ. ಇಲ್ಲಿ ಮಂಜು ಬಿದ್ದಿತ್ತು ನೋಡ್ರಿ. ಮಂಜು ಇನ್ನು ಮೊಬೈಲ್ದಾಗ ಇನ್ನು ಸ್ವಚ್ಛ ಕಾಣಿಸೈತ್ರಿ ಅದು. ಮುಂದಿಂದ ಹಾದಿ ಕಾಣೋದಾಗಿತ್ತು, ಅಷ್ಟು ಮಂಜಿತ್ತು. ಆದರೆ ಅಷ್ಟೆಲ್ಲ ಮಂಜಿದ್ರು ಬಂದಿಟ್ರಿ ಅದು ಮೊಬೈಲ್ ಒಳಗೆ. ಯಾಕೋ ಫುಲ್ ಮಂಜು ಬಿಟ್ಟಾಗಿ ಅದು ನೀರು ಮಂಜು ಅಂತಾರೆ ನೋಡ್ರಿ. ನೀರು ಮಂಜಿಗೆ ಮತ್ತು ಹೊರಗೆ ಹೋಗೋಣ ವಾತಾವರಣಕ್ಕೆ ತಂಪು ಅನ್ಸೋದಲ್ಲ ರೀ. ಹಿಂಗಾಗಿ ಒಂದು ಸ್ವಲ್ಪ ಥಂಡಿ ಬಂದಂಗೆ ಆಗಿಬಿಡಿದ್ರಿ, ತಂಪು ನೀರು ತೊಗೊಂಬಜ್ಜಿದಂಗೆ. ಎಷ್ಟು ಮಂಜು ಬಿದ್ದೈತೆ ನೋಡ್ರಿ ಅದು. ಆಮ್ಯಾಗ ಹಂಗೆ ಡೈಲಿ ವಿಡಿಯೋ ಕ್ಲಿಪ್ಪಿಂಗ್ ಅದಾವನ ಮತ್ತು ಇದು ಮರುದಿವ್ಸ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ. ಲಿಂಬೆ ಹಣ್ಣಿನ ದೀಪ ಹಚ್ಬೇಕತ್ರಿ, ಅದ್ರೊಳಗೆ ತುಪ್ಪ ಹಾಕಿ ಲಿಂಬೆ ಹಣ್ಣಿನ ದೀಪ ಹಚ್ಬೇಕತ್ರಿ ಬನ್ನಿ ಗಿಡದ ಪೂಜೆಗೆ. ಆದ್ರೆ ನಮ್ಮಲ್ಲಿ ತುಪ್ಪ ಅದು ಏನಿಲ್ಲ ರೀ, ಹಾಕಿದ್ದಿಲ್ಲ. ತುಪ್ಪ ಐತ್ರಿ ಪೂಜೆಗೆ ಅಂತಾನೆ, ಅಂದ್ರೆ ಏನು ರೀ ಹೊರಗೆ ಹೋಗ್ತಿಲ್ಲ ರೀ. ಹಿಂಗಾಗಿ ತಂಪಿಗೆ ಹೆರತ್ ಬಿಡ್ತೈತೆ ರೀ ಅದು. ಹೆರೆನ ದೀಪ ಸರಿಯಾಗಿ ಹತ್ತಂಗಿಲ್ಲ ರೀ ಅಲ್ಲಿ. ಹಾಗಾಗಿ ನಾನು ತುಪ್ಪ ಹಾಕಕ್ಕೆ ಹೋಗಿಲ್ಲ ರೀ, ಎಣ್ಣೆನ ಹಾಕ್ಕೊಂಡೇನಿ. ಆಮ್ಯಾಗ ಆರತಿ ನೋಡ್ರಿ. ನಾವು ಇಬ್ರು ಹೋಗೋದ್ರಿಂದ ಒಬ್ಬರು ಪೂಜೆ ಸಜ್ಜ ಹಿಡ್ಕೋದು, ಒಬ್ಬರು ಆರತಿ ಹಿಡ್ಕೋದು ಮಾಡ್ತಿದ್ವಿ ನಾವು. ಇಲ್ಲೊಂದಿಬ್ರು ಅಕ್ಕಗಳು ಬರೋರು ಇದ್ರಿನ, ಅವ್ರು ಬರುತ್ತಾನ ಅಂತಂದು ರೆಡಿಯಾಗಿ ನಿಂತಿದ್ವಿ ನೋಡ್ರಿ. ರೆಡಿಯಾಗಿ ನಿಂತು ವಿಡಿಯೋ ಮಾಡ್ಕೊತ ನಿಂತೀವಿ ನೋಡ್ರಿ ನಾವಿಲ್ಲಿ. ಮತ್ತು ನಾವು ಒಂದೇ ಮನ್ಯಾಗ ಇಬ್ಬರು ಪೂಜೆ ಮಾಡೋದ್ರಿಂದ ಸೇಮ್ ಕಲರ್ ಇರಂಗಿಲ್ಲ ರೀ ಹೆಚ್ಚಾಗಿ. ನೀವು ಒಂದೊಂದಾದ್ರೆ ಸಿಗ್ತಾವ್ರಿ. ಅದ್ರೊಳಗನ ಸೇಮ್ ಕಲರ್ 2 ಸಾರಿ ಅಂದರೆ ಇಲ್ರಿ ಇರಂಗಿಲ್ಲ ರೀ. ಸ್ವಲ್ಪ ಚೇಂಜಸ್ ಅದ್ರೊಳಗೆ. ಬರೀ ಹಸಿರು ಅಂದ್ರೆ ಹಸಿರೊಳಗೆ ಎಷ್ಟು ಥರ ಇಲ್ಲರಿ. ಈಗ ನೋಡ್ರಿ, ನಮ್ಮ ತಂಗಿ ಹುಟ್ಟಿದ್ದು ಹಸಿರು ಐತಿ, ನಾವು ಹುಟ್ಟಿದ್ದು ಹಸಿರು ಐತಿ, ಅದ್ರೊಳಗೆ ಕಲರ್ ಚೇಂಜ್ ಐತಿ. ಹಿಂಗೈತೆ ನೋಡ್ರಿ. ನೋಡ್ರಿ ಪೂಜೆ ಹೆಂಗೈತಂತ. ಭಾಳ ಜನ ಮಾಡ್ತಾರೆ. ನಾವು ಹೋಗ್ತಾ ಮುಂಚೆನೇ ಒಂದು 8-10 ಜನ ಮಾಡಿರ್ತಾರೆ ಪೂಜೆ. ಅದಾದ್ಮೇಲೆ ನಾವು 4 ಜನ ನಾವು ಹೋಗ್ತೀವಿ ರೀ. ಹಿಂಗೇನಿಲ್ಲ ಅಂದರೂ ದಿನಕ್ಕೆ ಒಂದು 10ರಿಂದ 15 ಜನ ಮಾತ್ರ ಆರಾಮದಾರ ರೀ ಅದ್ರೊಳಗೆ ಪೂಜೆ ಮಾಡೋರು. ಹಾಗಾಗಿ ನಾವು 5:15 ಹೋಗ್ತಿದ್ವಿ ರೀ ಮನೆಯಂದು. ಭಾಳ ಜಲ್ದಿ ಹೋದ್ರೆ ನಿಂದ್ರದಾಕೈತ್ರಿ ಅಲ್ಲಿ. ಅವರೆಲ್ಲ ಮೊದಲು ಬಂದವರೆಲ್ಲ ಪೂಜೆ ಮುಗಿಸುತ್ತಾನ ಅಂತಂದು ಅವ್ರು ಭಾಳ ಜಲ್ದಿ ಹೋಗ್ತೀರಿ. ಇಬ್ಬರು ಏನೋ ಇದ್ದರು ಅವರು ಒಂದೇ ಮನೆಯವ್ರು ನಮ್ಗತ್ತೆ. ಅವ್ರು 4 ಗಂಟೆಗೆ ಹೋಗಿ ಮಾಡಿ ಬರ್ತಿದ್ರತ್ರಿ. ಅವ್ರು ಆದ್ಮ್ಯಾಗ ಒಂದಿಷ್ಟು ಜನ, ಒಂದು 8-10 ಜನ ಒಮ್ಮೆ ಹೋಗ್ತಿದ್ರಿ ಅವರು. ಇವ್ರು 8-10 ಜನ ಇರ್ತಾರೆ. ಅವ್ರ ಪೂಜೆ ಮುಗಿತಾನೆ ನಾವು ಹೋಗಿ ಸುಮ್ಮನೆ ನಿಂದ್ರದಾಕೈತಲ್ಲ ಅನ್ಕೊಂಡು ಮನ್ಯಾಗನ 5:15 ಜಾಗ ಬಿಡ್ತಿದ್ವಿ ನಾವು. ಆರಾಮ್ ಬೆಳಗ್ಗೆ ಹೋದ್ರಾಗ ಪೂಜೆ ಮುಗಿಸೋತಿದ್ವಿ ರೀ. ಆಮೇಲೆ ಹೋಗೋ ಟೈಮ್ದಾಗ ನಾವು ರೆಡಿಯಾಗಿ ನಿಂತು ನಮ್ಮ ಜೊತೆ ಬರೋರು ರೆಡಿಯಾಗಿದ್ದಿಲ್ಲ ಅಂದ್ರೆ ಟೈಮ್ ಇತ್ತಂದ್ರೆ ಹಿಂಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇನ್ರಿ. ಟೈಮ್ ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ, ಯಾವ ವಿಡಿಯೋ ಕ್ಲಿಪ್ಪಿಂಗ ತೊಗೊಂಡಿಲ್ಲ ರೀ ನಾನು. ಟೈಮ್ ಇದ್ದಾಗ ಮಾತ್ರ ತೊಗೊಂಡೇನ್ರಿ ವಿಡಿಯೋ ಕ್ಲಿಪ್ಪಿಂಗ. ಇದು ಕೇಸರಿ ಕಲರ್ ಇದ್ದಾಗ ನೋಡ್ರಿ, ಲೈಟ್ ಕೇಸರಿ ಐತಂದು ಉಟ್ಕೊಂಡಿದ್ದು ಸ್ಯಾರಿ ರೀ ಇದು. ಹೇಳ್ಬೇಕಂದ್ರೆ ಹೆಚ್ಚಾಗಿ ಕಲರ್ ಕೇಸರಿ ಅನ್ಕ ಸ್ಯಾರಿನ ಇಲ್ಲರಿ ನಮ್ಮ. ಆಮೇಲೆ ಗ್ರೇ ಕಲರ್ ಇಲ್ಲರಿ, ಒಂದಿಷ್ಟು ಕಲರ್ ಸ್ಯಾರಿಗಳೇ ಇಲ್ಲ. ಇದ್ದದ್ದು ಅಡ್ಜಸ್ಟ್ಮೆಂಟ್ ಮಾಡಿ ಇದ್ದದ್ದು ಸುಟ್ಕೊಂಡ್ರಿ. ಇರಲಾರ್ದು ನಮಗೆ ಯಾವ ಇಷ್ಟ ಬರ್ತಲ್ಲ ಆ ಸ್ಯಾರಿ ಉಟ್ಕೊಂಡಿವ್ರಿ ನಾವಲ್ಲಿ. ಒಂದೇ ಮನ್ಯಾಗ ಇಬ್ಬರನ್ನ ಸ್ಯಾರಿ ಇರೋದಕ್ಕೆ ಕಷ್ಟ ಆಕತ್ರಿ ಒಂದೇ ಕಲರ್ನ. ಹಂಗೊಂದು 2-3 ಅದಾವ್ರಿ ಒಂದೇ ಕಲರ. ಆದ್ರೇನು ರೀ ದೇವಿಗೆ ಅದ ಕಲರ್ ಬಂದಿರ್ಬೇಕಲ್ರಿ, ಕಲರ್ ಬಂದಿರಂಗಿಲ್ಲ ರೀ. ಹಂಗಾಗಿ ಅಲ್ಲಿ ಪೂಜೆ ಮುಗಿಸ್ಕೊಂಬಂದು ಮನೆಗೆ ಬಂದು ಪೂಜೆ ಮಾಡಿದ್ದು ನೋಡ್ರಿ. ಅಲ್ಲಿ ಮಠದಾಗ ಪೂಜೆ ಮಾಡ್ತೇವೆ. ಹೂ ಸಿಗ್ತಾವ್ರಿ ಅಲ್ಲಿ, ಹೂ ಭಾಳ ಇರ್ತಾವೆ. ಹಿಂಗಾಗಿ ಅಲ್ಲಿ ಹೂ ತೊಗೊಂಬಂದಿರ್ತೀವಿ ರೀ. ತೊಗೊಂಬಂದು ಪೂಜೆ ಮಾಡಿರ್ತೀವಿ ನೋಡ್ರಿ ನಾವಿಲ್ಲಿ. ಇವು ಗುಲಾಬಿ ಕಲರ್ ಕಾಣತ್ತಲ್ಲ, ಕನಗಲ್ ಹೂ ಅಂತಾರೆ ನೋಡ್ರಿ ಅವಕ್ಕೆ. ಒಂಥರ ಮಸ್ತ್ ನೋಡ್ರಿ, ಹಚ್ಬೇಕು ನೋಡ್ರಿ ಒಂದು ಗಿಡ. ಬರ್ರಿ ನೋಡ್ರಿ ಹೂ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಹೂ ಎಷ್ಟು ಇರ್ತಾವೆ ಅಷ್ಟು ಪೂಜೆ ಚಂದ ನೋಡ್ರಿ.
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ, ಸ್ಕಿಪ್ ಮಾಡಲಾರ್ದ ನೋಡಿರಿ ವಿಡಿಯೋ. ಮತ್ತು 9 ದಿನಾನೂ ನೈವೇದ್ಯ ಬೇರೆ ಬೇರೆನ ಬಂದವ್ರವ. ಆ ದೇವಿ ವಾರಗಳ ಮ್ಯಾಗ ನೈವೇದ್ಯ ಬಂದವು. ಅದ್ರೇನು ರೀ, ನಾವು ಯಾವ ನೈವೇದ್ಯ ಬಂದಾವೆ ಅದನ್ನು ನೈವೇದ್ಯ ತೊಗೊಳಂದು ಹೋಗೋಕ್ಕಾಗಿಲ್ಲ ರೀ ನಮಗೆ. ನಾವು ಡೈಲಿ ಒಯ್ದು ನೈವೇದ್ಯ ಪುಟಾಣಿ ಸಕ್ಕರೆ ಇಷ್ಟ ರೀ. ಇನ್ನು ಬಿಟ್ರೆ ಯಾವುದೂ ಒಯ್ತಿದ್ದಿಲ್ಲ. ಯಾವುದೇ ದೇವಿಗಾಗಲಿ ಮೊದಲಿಗೆ ಅರ್ಪಣೆ ಆಗೋದನ್ನ ಪುಟಾಣಿ ಸಕ್ಕರೆನ ನೈವೇದ್ಯ ರೀ. ಹಿಂಗಾಗಿ ಅದನ್ನ ಒಯ್ತಿದ್ರಿ ನಾವು. ಲಾಸ್ಟ್ ದಿವಸ ಏನೈತಿ ಮುತ್ತೈದೆಯರಿಗೆ. ನಿಮಗೆ ಹೆಂಗೆ ಆಗ್ತೈತಿ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಕೋದ್ರಿ. ಮುತ್ತೈದೆಯರಿಗೆ ನಾವು ಹೋದ ವರ್ಷನ ಅಭಿಷೇಕ ಅದು ಮಾಡಿ ಆಮ್ಯಾಗ ಕಾರ್ತಿಕ್ ಪುಡಿ, ಕೊಬ್ಬರಿ ಎಣ್ಣೆ ಚೀಟ ಹೀಗೆಲ್ಲ ಓದು ದೇವ್ರ ಸ್ವಚ್ಛ ಹಿಂಗೆ ತೊಳ್ಕೊಂಡು ಅಭಿಷೇಕ ಮಾಡಿ ಅದಾದ್ಮ್ಯಾಗ ದೇವ್ರ ಸೀರೆ ಸಿಗ್ತಾವೆ ನೋಡ್ರಿ, ಹಸಿರು ಸೀರೆ, ಅವನ್ನೆಲ್ಲ ಸೀರೆ ಅದು ಓದು ಆಮೇಲೆ ಕಾಲುಂಗ್ರು, ತಾಳಿ, ಬಳಿ, ಕಣ್ಬಟ್ಟ ಇವನ್ನೆಲ್ಲ ಓದ ಲಾಸ್ಟ್ನೇ ದಿವಸ ಎಲ್ಲ ಚಲೋ ತಂಗಿ ದೇವರಿಗೆ ಅವನ್ನೆಲ್ಲ ಏರಿಸಿ ಪೂಜೆ ಮಾಡಿಕೊಂಡು ಮುತ್ತೈದೆಯರು ಉಡಿ ತುಂಬಿಕೊಂಡು ಮನೆಗೆ ಬಂದು ಊಟಕ್ಕೆ ಮಾಡಿ ಮತ್ತೆ ಹೊಳ್ಳಿ ಕರಿತೀವ್ರಿ ಅವ್ರನ್ನ, ಮುತ್ತೈದೆಯರನ್ನ. ಅಂದ್ರೆ ಅಷ್ಟ್ಲಗು ಊಟನೂ ಯಾರು ಮಾಡೋಂಗಿಲ್ಲ, ಅಷ್ಟ್ಲಗು ಅಡುಗೆ ಮಾಡೋದು ನಮಗೂ ಆಗಿರಂಗಿಲ್ಲ. ಹೀಗಾಗಿ ನೈವೇದ್ಯ ಮಾಡ್ಕೊಂಡು ಹೋಗಿ ಕರಿತೀವ್ರಿ. ಇಲ್ಲೇನೈತಿ ಎಲ್ಲರೂ ಒಮ್ಮೆ ಕೂಡಿದ್ದು ನೋಡ್ರಿ ಪೂಜೆ. ನಮ್ಮದು ಲಘು ಮುಗೀತು, ಅವ್ರದ್ದು ಮುಗೀತು. ಹಿಂಗಾಗಿ ಎಲ್ಲರೂ ಸೇರಿ ನಮ್ಮ ದಾರ ನೂರು ಸುತ್ತು ಅಂತಾರೆ ನೋಡ್ರಿ, ನೂರು ಸುತ್ತು ಟೈಮ್ದಾಗ ಇದು ಇದು ಕಂಪಲ್ಸರಿ ಮಾಡ್ಬೇಕ್ರಿ. ಇದನ್ನ ರೀಲ್ ದಾರ ಸಿಗ್ತೈತೆ ನೋಡ್ರಿ, ವೈಟ್ ಕಲರ್ ರೀಲ್ ದಾರ ತೊಗೊಂಡು 5 ಸುತ್ತು ಹಾಯಬೇಕ್ರಿ. ಇವು ಗಿಡಗಳು ಭಾಳ ಇರೋದ್ರಿಂದ ಒಂಥರ ಚಂದ ಅನಿಸ್ತೈತೆ ರೀ ಪೂಜೆನೂ. ನೋಡ್ರಿ ಇಲ್ಲಿ ಇಷ್ಟು ಜನ ಒಬ್ಬೊಬ್ರು ಏನು ಮಾಡ್ತಿದ್ರಿ, ನಡುನು ಬರ್ತಿದ್ರಿ ಪೂಜೆಗೆ. ಒಬ್ಬೊಬ್ರು ಬಂದವರು ನಡು ಬಿಡ್ತಿದ್ರಿ ಪೂಜೆ. ಯಾಕೋ ಏನೋ ಗೊತ್ತಿಲ್ಲ ರೀ. ಇದನ್ನು ಪೂಜೆ ನಮಗೆ ಅನಿಸಿದ ಪ್ರಕಾರ ಮಾಡಿದಾಗ ಫಸ್ಟ್ನೇ ದಿವಸನ ಹಿಡಿಬೇಕು ಪೂಜೆ. ಅಮಾವಾಸ್ಯೆ ಮುಗಿದ ಮರು ದಿವಸನ ಪೂಜೆ ಹಿಡಿಬೇಕು. 9ನೇ ದಿವಸ ಮುಗಿಸಿಬಿಡ್ಬೇಕು ಅನ್ನೋದು ಇಷ್ಟು ಗೊತ್ತೈತೆ ರೀ. ಆದ್ರೆ ನಡು ಹೆಂಗೆ ಸೇರ್ತಿರೋ ಏನೋ ಅದು ಅಷ್ಟು ನಮ್ಗೆ ಗೊತ್ತಿಲ್ಲ ರೀ. ಲಾಸ್ಟ್ನೇ ದಿವಸದ ಪೂಜೆ ನೋಡ್ರಿ ಇದು. ಎಲ್ಲರೂ ಮಾಡಿ ಹೋಗ್ಯಾರ, ನಾನು ಹಂಗಾಗಿತ್ತು ಅದು. ಇಲ್ಲಿ ಮುತ್ತೈದೆಯರು ನೋಡ್ರಿ, ಏನಿಲ್ಲ ರೀ, ನಾವು 5 ಜನ ಮುತ್ತೈದೆಯರನ್ನ ಕರ್ಕೊಂಡು ಹೋಗಿ ಉಡಿ ತುಂಬಿರ್ತೀರಿ ನಾವಲ್ಲಿ. ಈ ಉಡಿ ತುಂಬ ಆರತಿ ಮಾಡೋ ಟೈಮ್ದಾಗ ನೋಡ್ರಿ ನಮ್ಮ ತಂಗಿ ಆರತಿ ಮಾಡತ್ತಾಳ್ರಿ. ಈಗ ನಂದೆಲ್ಲ ಮುಗಿಸೋಣ ಹೊಂಟ್ರಿ ನಾ ಇವಾಗ. ಮುಗಿಸ್ಕೊಂಡು ನಮ್ಮ ತಂಗಿ ಮಾಡತ್ತಾಳ್ರಿ. ಈಗ ಹಿಂಗಾಗಿತ್ತು ನೋಡ್ರಿ ಅವತ್ತಿನ ಪೂಜೆ ಹೆಂಗೈತಂತ ಹೇಳ್ರಿ, ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ನೋಡ್ರಿ ಎಷ್ಟು ಮಸ್ತಾಗೈತಿ. ಎಲ್ಲರೂ ಉಡಿ ತುಂಬೋದ್ರಿಂದ ಇಷ್ಟು ಹೋಗಿತ್ತು ನೋಡ್ರಿ ಅದು. ಆಮ್ಯಾಗ ಅವನ್ನೆಲ್ಲ ಮುತ್ತೈದೆಯರಿಗೆ ಅದು ಉಡಿ ತುಂಬಿಕೊಂಡು ಆರತಿ ಮಾಡಿ ಆಮ್ಯಾಗ ದೇವ್ರಿಗೆ ಆರತಿ ಮಾಡಿ ದೇವ್ರ ನೈವೇದ್ಯ ಹಿಡಿದು ಕಾಯಿ ಹೊಡೆದು ಮಂಗಳಾರತಿ ಮಾಡಿರಿ. ಲಾಸ್ಟ್ ದಿವಸ ಇತ್ತಲ್ಲ ರೀ, ನಮಗೇನು ಮಂಗಳಾರತಿ ಹಾಡೋಕೆ ಬರಂಗಿಲ್ಲ ರೀ. ಮುತ್ತೈದೆಯರು ಬಂದಿರಲ್ರಿ, ಅವರಿಗೆಲ್ಲ ಮಂಗಳಾರತಿ ಹಾಡೋಕೆ ಬರ್ತೈತಿ. ಹಿಂಗಾಗಿ ಹಾಡಕ್ಕೆ ಹೇಳಿದ್ದಾರೆ ಅವ್ರಿಗೆ. ಉಡಿಯೋದು ತುಂಬ್ಕೊಂಡು ಎಲ್ಲ ಮುಗಿಸ್ಕೊಂಡು ಹಾಡೋಣ ಅಂತಿದ್ರಿ ಅವರು ಚಲೋ ಆತನತ್ತಿದ್ರಿ. ಅದೆಲ್ಲ ದೇವಿ ಜಾಗದಾಗೈತಿ. ಹೋದ ವರ್ಷ ಬೇರೆ ಕಡೆ ಮಾಡಿದ್ದೀವಿ ರೀ ನಾವು. ಹೋದ ವರ್ಷದ ವಿಡಿಯೋ ಕ್ಲಿಪ್ಪಿಂಗು ಇರ್ಬೋದು ರೀ, ಇದ್ರೊಳಗೆ ಏನಿರೋಕ್ಕಿಲ್ಲ, ಇನ್ನೊಂದು ಚಾನಲ್ ಒಳಗೆ ಇರ್ಬೋದು ರೀ. ನಾವು ಅವಾಗ ಮಾಡಿದ್ದೀನಿ ರೀ ನಾನು. ಅದು ಒಂಥರ ಚಂದ ಇತ್ತು ರೀ. ಆದ್ರೆ ಏನು ರೀ, ಅಲ್ಲಿ ಹೊಲ್ದಾಗಿತ್ತು ರೀ ಅದು. ಹೀಗೆಲ್ಲ ದೇವ್ರ ಗುಡಿ ಇದು ಇದ್ದಿದ್ದಿಲ್ಲ. ಇದು ನೋಡ್ರಿ ದೇವಿದು ಗುಲಾಬಿ ಕಲರ್, ಲಾಸ್ಟ್ ದಿವಸ ಪಿಂಕ್ ಕಲರ್ ಇತ್ತು ರೀ ಗುಲಾಬಿ, ಅದಕ್ಕೆ ಗುಲಾಬಿ ಸೀರೆ ಉಡ್ಸ್ಯಾರು. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ದೇವಿನೂ. ಅಲ್ಲೇ ಬಾಜು ಇರೋದ್ರಿಂದನ ಅಲ್ಲೂ ದೇವ್ರಿಗೆನ ಡೈಲಿ ಹೋಗಿ ಬರ್ತಿದ್ರಿ ನಾವು. ಕಾಣ್ತಿರ್ಬೇಕು ನಮಗೆ ವಿಡಿಯೋದೊಳಗೆ ಕಾಣಿಸೈತಿ. ಅಲ್ಲಿ ಬನ್ನಿ ಗಿಡದಂತೆಲ್ಲಿ ವಿಡಿಯೋ ಮಾಡೋ ಟೈಮ್ದಾಗ ಈ ಗುಡಿ ಕಾಣತ್ತೈತ್ರಿ ಇದು. ಅಲ್ಲೇ ಇದ್ರಿ, ಸ್ವಲ್ಪನ ಭಾಳ ದೂರ ಇಲ್ಲ. ಹಿಂಗಾಗಿ ಅವಸರ ನೋಡ್ರಿ ವಿಡಿಯೋ ಅದು ಮಾಡ್ಕೊಳ್ಳೋದು ಸದ. ಇಲ್ಲಿ ವಿಡಿಯೋ ಅದು ಮಾಡ್ಬೇಕಪ್ಪ ತಂದು ನಿಂದ್ರದ್ರಾಗ ಫೋನ್ ಬತ್ರಿ, ಹುಡುಗರು ಎದ್ದಾವತ್ತಂದ. ಮತ್ತು ಲಾಸ್ಟ್ ದಿವಸ ಮುತ್ತೈದೆಯರು ಮಾಡೋದತ್ತಂದು ಭಾಳ ಟೈಮ್ ತೊಗೋತ್ರಿ. ಇಲ್ಲಿ ಇಬ್ಬರು ಮಕ್ಳು ಎದ್ದಾರತ್ತಂದು ಫೋನ್ ಹಚ್ಚಿರು. ಹಿಂಗಾಗಿ ಸ್ವಲ್ಪ ಮಾಡ್ಕೊಂಡು ಅವಸರಲ್ಲೇ ಬಂದುಬಿಟ್ಟಿವ್ರಿ ನಾವು ಊರಾಗ. ಮುತ್ತೈದೆಯರನ್ನ ಸದ ಅಲ್ಲೇ ಬಿಟ್ಟು ನಾವಿಬ್ಬರು ಬಂದುಬಿಟ್ಟಿವ್ರಿ ನಾವು. ಆಮ್ಯಾಗ ಇಲ್ಲಿ ನಾವು ಅವತ್ತು ಮಾಡಿದ್ದ ಅಡುಗೆ ನೋಡ್ರಿ, ನೈವೇದ್ಯಕ್ಕೆ ಆಯ್ತು, ಮುತ್ತೈದೆಯರಿಗೆ ಆಯ್ತು ಮಾಡಿದ್ದ ಅಡುಗೆ. ಅನ್ನ, ಆಮ್ಯಾಗ ಹೋಳ್ಗೆ, ಆಮ್ಯಾಗ ಇದು ಬದ್ನಿಕಾಯಿ ಪಲ್ಯ, ಆಮ್ಯಾಗ ಇದು ಹಿಂಡಿ ನೋಡ್ರಿ, ಅಗಸಿ ಹಿಂಡಿ. ಅಗಸಿ ಹಿಂಡಿ ಇದು ಕಲಬರ್ನಿಯೊಳಗಿಂದು. ಅದಾದ್ಮ್ಯಾಗ ಇವಾಗ ಹೋಳಿಗೆ ನೋಡ್ರಿ, ಹೋಳಿಗೆ ಚಪಾತಿ ಸಪ್ರೇಟ್ ಇಟ್ಟನ್ರಿ ಸರಿ. ಇದು ಹೆಸರುಬೇಳೆ ಪಲ್ಯ, ಹೆಸರುಬೇಳೆ ನೋಡ್ರಿ. ಆಮೇಲೆ ಇದು ಮೊಸರು, ಅದಾದ್ಮೇಲೆ ಇವು ಹಾಲು ರೀ, ಹಾಲು. ಆಮೇಲೆ ಇದು ಸಾರು ಹಾಲು ಬಿಸಿ ಮಾಡಕ್ಕಿಟ್ಟನ್ರಿ. ಮುತ್ತೈದೆಯರು ಊಟಕ್ಕೆ ಬಂದದಾರ್ರಿ, ಹಿಂಗಾಗಿ ಬಿಸಿ ಮಾಡಕ್ಕಿಟ್ಟೇನಿ. ಟೈಮ್ 11 ಗಂಟೆ ಅದಾಗೈತೆ ರೀ. ಇವತ್ತು ಚಪಾತಿ ನೋಡ್ರಿ. ಇಷ್ಟ ಆಗೈತೆ ನೋಡ್ರಿ ನಮ್ದು ಇವತ್ತಿನ ಅಡುಗೆ ರೀ. ದೇವಿ ಪೂಜೆ ಮುಗಿಸಿದ ದಿವಸದ ಅಡುಗೆರಿದು. ಆಮ್ಯಾಗ ಸಂಡಿಗೆ ಒಂದಿದ್ದು ರೀ, ಅದ್ರೊಳಗೆ ಎಲ್ಲಿ ಕಾಣಿಸಿಲ್ಲ ವಿಡಿಯೋ ಒಳಗೆ. ಎಲ್ಲಿ ಹೊರಗೆ ಅವ್ರಿಗೆ ಮುತ್ತೈದೆಯರು ಕೊಡಾಕೋದು ಸೈಡ್ ಇಟ್ಟನೆ. ಆಮೇಲೆ ಅವನ್ನ ಕರ್ಮ ಕಲಿಗೆ ಕಾಳಗವಿದು ಒದಗಿ ಬಂದಿ ತನ್ನೆ, ಕರ್ಮ ಕಲಿಗೆ ಕಾಳಗವಿದು ಒದಗಿ ಬಂದಿ ತನ್ನೆ, ಒದಗಿ ಬಂದಿ ತನ್ನೆ. ಜಗ ಜ್ಯೋತಿ ಗತಿ ಮಾಡೋ
ಬನ್ನೆ ಹರ ಹರ ಎನ್ನೆ ಕರ್ವ ಮುಗಿಯುನು ಬನ್ನೆ ಹರ ಹರ ಎನ್ನೆ ಕರ್ವ ಮುಗಿಯುನು ಬನ್ನೆ ವೇಣಿಕಾಮಿನಿ ಕೃಷ್ಣ ಭಾಗೀರಥಿ ತೀರ್ಥಲಿಂಗಿದರೆನ್ನೆ ವೇಣಿಕಾಮಿನಿ ಕೃಷ್ಣ ಭಾಗೀರಥಿ ತೀರ್ಥಲಿಂಗಿದರೆನ್ನೆ ಗುರು ಇರುವ ಭಾಗೀರಥಿಗೆ ಗುರು ಇರುವ ಭಾಗೀರಥಿಗೆ ಆರತಿ ಮಾಡುನು ಬನ್ನೆ ಹರ ಹರ ಎನ್ನೆ ಕರ್ವ ಮುಗಿಯುನು ಬನ್ನೆ ಹರ ಹರ ಎನ್ನೆ ಕರ್ವ ಮುಗಿಯುನು ಬನ್ನೆ ಶಾಂತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದವಿದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ.